ತಮಿಳುನಾಡಿನಲ್ಲಿ ಟಿವಿಕೆ ಜೊತೆ ಕಾಂಗ್ರೆಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಬಿಜೆಪಿ ಅಲಯನ್ಸ್ ಅನ್ನ ದೂರ ಇಡಬೇಕು, ಸೆಕ್ಯುಲರ್ ಫೋರ್ಸಸ್ನೆಲ್ಲ ಒಟ್ಟಾಗಿಡಬೇಕು ಅನ್ನೋದು ನಮ್ಮ ಆಸೆ. ಟಿವಿಕೆ ಕೂಡ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ಎಐಎಡಿಎಂಕೆ ಜೊತೆ ಹೋಗ್ತಾ ಇಲ್ಲ. ಬಿಜೆಪಿ ಅವರು ಎಷ್ಟೇ ಒತ್ತಡ ಹಾಕಿದ್ರು ಟಿವಿಕೆ ಒಪ್ಪಿಲ್ಲ. ತಮಿಳುನಾಡಿನ ಹಿತಕ್ಕೋಸ್ಕರ ನಮ್ಮ ಪಕ್ಷ ಟಿವಿಕೆಯನ್ನ ಬೆಂಬಲಿಸಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಟಿವಿಕೆ ಬಗ್ಗೆ ಮಾತನಾಡಬೇಕಾದ್ರೆ ವಿಜಯ್ ಅವರ ಬಗ್ಗೆ ಮಾತಾಡಿದ್ರಲ್ಲ, ಅಪಕ್ವ ರಾಜಕಾರಣಿ ಅಂತ ಹೇಳಿ, ಎಮ್ಮೆಚ್ಚೂರ್ ರಾಜಕಾರಣಿ ಅಂತ ಹೇಳಿ, ಅದೇ ನೆನಪಾಗ್ಬಿಡುತ್ತೆ. ಈಗ ನೋಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನಾವು ಕಾಂಗ್ರೆಸ್ಗೆ ಬೆಂಬಲ, ನಾವು ಟಿವಿಕೆಗೆ ಬೆಂಬಲ ಕೊಡ್ತಾ ಇದೀವಿ ಅಂತ ಹೇಳಿ. ಹೆಂಗಿರುತ್ತೆ ನೋಡಿ ರಾಜಕಾರಣ. ಕೆಲವೇ ಒಂದು 4-5 ದಿನಗಳ ಹಿಂದೆ ಅಷ್ಟೇ ಮಾತಾಡಿದ್ರು. ಸೊ ಈಗ ನೋಡಿದ್ರೆ ಇದೇ ಕಾಂಗ್ರೆಸ್ನವರು ಮತ್ತೆ ಟಿವಿಕೆ ಜೊತೆಗೆ ಸೇರ್ಕೊಂಡಿದ್ದಾರೆ. ನಮಗೆ ಬಿಜೆಪಿ ಅಲಯನ್ಸ್ ಜೊತೆ ದೂರ ಇಡಬೇಕು, ಸೆಕ್ಯುಲರ್ ಫೋರ್ಸಸ್ನೆಲ್ಲ ಒಟ್ಟಾಗಿಡಬೇಕು ಅನ್ನೋದು ನಮ್ಮ ಆಸೆ. ಟಿವಿಕೆ ಅವರು ಕೂಡ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ಅವ್ರಿಗೆ ಡಿಎಂಕೆ ಅವರು, ಅಣ್ಣಾ ಡಿಎಂಕೆ ಅವರು, ಬಿಜೆಪಿ ಅವರು ಎಷ್ಟೇ ಒತ್ತಡ ಮಾಡಿದ್ರು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಳ್ಳಿಲ್ಲ. ಸೊ ಆ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ತಮಿಳುನಾಡಿನ ಹಿತಕ್ಕೋಸ್ಕರ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ನಮಗೆ ಬಿಜೆಪಿ ಅಲಯನ್ಸ್ ಜೊತೆ ದೂರ ಇಡಬೇಕು, ಸೆಕ್ಯುಲರ್ ಫೋರ್ಸಸ್ನೆಲ್ಲ ಒಟ್ಟಾಗಿಡಬೇಕು ಅನ್ನೋದು ನಮ್ಮ ಆಸೆ. ಟಿವಿಕೆ ಅವರು ಕೂಡ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ಅವ್ರಿಗೆ ಡಿಎಂಕೆ ಅವರು, ಅಣ್ಣಾ ಡಿಎಂಕೆ ಅವರು, ಬಿಜೆಪಿ ಅವರು ಎಷ್ಟೇ ಒತ್ತಡ ಮಾಡಿದ್ರು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಳ್ಳಿಲ್ಲ. ಸೊ ಆ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ತಮಿಳುನಾಡಿನ ಹಿತಕ್ಕೋಸ್ಕರ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ.